ಹಾಯ್ ಫ್ರೆಂಡ್, 99 ಹೋಮ್ ಟೆಕ್ಕಿಗೆ ಸ್ವಾಗತ. ಇವತ್ತು ನಾವು ನೋಡ್ತಾ ಇರೋದು TCL 75 ಇಂಚಸ್ ಮಾಡೆಲ್ 75V6C. ಇದರಲ್ಲಿ ನಿಮಗೆ 3 HDMI ಕೇಬಲ್ ಬರುತ್ತೆ, 2 USB ಬರುತ್ತೆ, ಪ್ಲಸ್ ಲ್ಯಾಂಡ್ ಕೇಬಲ್ ಬರುತ್ತೆ ಮತ್ತು ಆಪ್ಟಿಕಲ್ ಕೇಬಲ್ ಬರುತ್ತೆ. ಇದು ಇವಾಗ ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ. 75 ಇಂಚಸ್ಸು ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಕಸ್ಟಮರಿಗೆ 2 ಮಿನಿಟ್ಸ್. ಪ್ಲಸ್ ಇದರಲ್ಲಿ ನಿಮಗೆ ಇನ್ಬಿಲ್ಟಾಗಿ ಟೇಬಲ್ ಟಾಪ್ ಬರುತ್ತೆ, ಪ್ಲಸ್ ವಾಲ್ ಮೌಂಟು ಆಲ್ಮೋಸ್ಟ್ ಟೆಕ್ನಿಷಿಯನ್ ಕ್ಯಾರಿ ಮಾಡ್ತಾರೆ. ಇವಾಗ ಕೆಲವದರಲ್ಲಿ ಇನ್ಬಿಲ್ಟಾಗಿ ಬರುತ್ತೆ. ಪ್ಲಸ್ ನಿಮಗೆ ಇದರಲ್ಲಿ ರಿಮೋಟಿದ್ದು ಕವರ್ ಬರುತ್ತೆ, ರಿಮೋಟು, ವ್ಯಾರಂಟಿ ಕಾರ್ಡು, ಮತ್ತೊಂದು 3 ಪಿನ್ ಕೇಬಲು, ಮತ್ತೊಂದು ಪವರ್ ಕೇಬಲ್ ಬರುತ್ತೆ, ಮತ್ತು 2 ಸೆಲ್ ಬರುತ್ತೆ ಇದರಲ್ಲಿ. ಇವಾಗ ಓಪನ್ ಮಾಡ್ತಾ ಇದ್ದೇವೆ. ಜಸ್ಟ್ ಅದು ನಿಮಗೆ ಅಲ್ಟ್ರಾ 4K ಬರುತ್ತೆ, ಪ್ಲಸ್ ಡಾಲ್ಬಿ ಸೌಂಡ್ ಸಹ ಇರುತ್ತೆ ಇದರಲ್ಲಿ. ಓಕೆ, ಇದು ಯಾವ ಥರ ಅನ್ಬಾಕ್ಸ್ ಮಾಡ್ತಾ ಇದ್ದೇವೆ ಅಂತ ನೋಡಿ. ಅಂದರೆ ಇದು ಒಬ್ಬರಲ್ಲಿ ಆಗಲ್ಲ, ಇಬ್ಬರು ಬೇಕೇ ಬೇಕು ಮಿನಿಮಮ್ ಆಗಿ. ಯಾಕೆಂದರೆ ಅಲ್ಲಿ ಬೇರೊಬ್ಬರು ಇದ್ದರು, ಅವ್ರ ಹತ್ರ ಹೆಲ್ಪ್ ತೆಗೆದುಬಿಟ್ಟು ಮಾಡ್ತಾಯಿದ್ದೇವೆ. ಜಸ್ಟ್ ಅದು ಫಾರ್ಮ್ ಬರುತ್ತೆ, ಅಂದರೆ ಸೇಫ್ಟಿ ಪರ್ಪಸ್ಸಿಗೆ ಫಾರ್ಮ್ ಯೂಸ್ ಮಾಡಿರ್ತಾರೆ. ಮತ್ತು ಲೆಫ್ಟ್ ಟು ರೈಟು 2 ಕಡೆ ಬರುತ್ತೆ. ಅದು ಯಾಕಂದರೆ TV ಅದ್ರ ಮೇಲ್ಗಡೆ ಇಡಬೇಕು, ಬಾಕ್ಸ್ ಮೇಲ್ಗಡೆ, ಅದಕ್ಕೋಸ್ಕರ ಅದ್ರ ಕೆಳಗಡೆ ಇಟ್ಬಿಟ್ಟು ನಿಮಗೆ ಡಿಸ್ಪ್ಲೇಗೆ ಒಂದು ಬ್ರೌನ್ ಕಲರು ಅಟ್ಟ ಬಾಕ್ಸ್ ಬರುತ್ತೆ, ಅಂದರೆ ಸೇಫ್ಟಿ ಪರ್ಪಸ್ಸಿಗೆ. ಮತ್ತು ಫುಲ್ಲು ಸ್ಕ್ರ್ಯಾಚಸ್ ಆಗಬಾರ್ದು ಅಂತ ಹೇಳಿಬಿಟ್ಟು ಕವರ್ ಹಾಕಿರ್ತಾರೆ ಫುಲ್ ಆಗಿಬಿಟ್ಟು. ನಿಧಾನವಾಗಿ ಕವರೆಲ್ಲ ಬಿಚ್ಚಬೇಕು, ಯಾಕೆಂದರೆ ಇದು ಕಸ್ಟಮರ್ ಮಾಡಬಾರ್ದು, ರಿಯಲಾಗಿ ಇದು ಟೆಕ್ನಿಷಿಯನ್ ಅವರೇ ಬಂದು ಮಾಡಬೇಕು. ಯಾಕೆಂದರೆ ಅದು ಏನಾದರೂ ಡ್ಯಾಮೇಜ್ ಇದ್ದರೆ ನಿಮಗೆ ವ್ಯಾರಂಟಿ ಕ್ಲೈಮ್ ಆಗೋಲ್ಲ. ಕಸ್ಟಮರ್ಸ್ ಏನಾದರೂ ಮಾಡಿದರೆ ವ್ಯಾರಂಟಿ ಕ್ಲೈಮ್ ಬರೋಲ್ಲ. ಅದಕ್ಕೋಸ್ಕರ TV ಎತ್ತುವಾಗ ಸಹ ಅದೇ ಥರ ಡಿಸ್ಪ್ಲೇ ಯಾವತ್ತೂ ಪ್ರೆಸ್ ಮಾಡಬಾರ್ದು. ಕಾರ್ನರ್ ಟು ಕಾರ್ನರ್ ಎತ್ಬಿಟ್ಟು ಜಸ್ಟ್ ಲಿಫ್ಟ್ ಮಾಡಿಬಿಟ್ಟು ಇಟ್ಟರೆ ಸಾಕಾಗುತ್ತೆ. ನೀವು ಏನಾದರೂ ಕಸ್ಟಮರ್ ನೀವೇ ಆಗಿ ಏನಾದರೂ ಇದು ಮಾಡ್ತಾ ಇದ್ದೀರಿ ಅಂತಂದರೆ, ಇನ್ಸ್ಟಾಲೇಷನ್ ಮಾಡ್ತಾಯಿದ್ದೀರಿ ಅಂದರೆ ಒಂದು ಸೇಫ್ಟಿ ಪರ್ಪಸ್ಸಿಗೆ ಒಂದು ವೀಡಿಯೋ ತೆಗೆದಿದ್ದೀರಿ, ಅದು ಬೆಸ್ಟಾಗಿರುತ್ತೆ. ಇದನ್ನೀಗ ಇದನ್ನು ಈ ಥರ ಉಲ್ಟಾ ಮಲಗಿಸ್ಬೇಕು. ಉಲ್ಟಾ ಮಲಗಿಸಿದ ನಂತರ ಈ ಥರ ಉಲ್ಟಾಗಿ ಮಲಗಿಸ್ಬೇಕು. ಯಾಕೆಂದರೆ ಅದರದ್ದು ನಿಮ್ಮದು ವಾಲ್ ಮೌಂಟು ಬ್ಯಾಕ್ ಸೈಡ್ ಬರುತ್ತಲ್ವ, ಅದಕ್ಕೋಸ್ಕರ ಫ್ರಂಟ್ ಮಲಗಿಸಿದ್ದು. ಪ್ಲಸ್ ಇದು ಅನ್ಬಾಕ್ಸ್ ಮಾಡಿದಾಗಲೇ ಒಂದು ವೀಡಿಯೋ ಮಾಡಬೇಕು, ಪ್ಲಸ್ ಏನಾದರೂ ಪ್ಲಗ್ ಪಾಯಿಂಟ್ ಆವಾಗಲಿಟ್ಟು ಚೆಕ್ ಮಾಡಬೇಕು. ನಿಮ್ಮ ಸೇಫ್ಟಿ ಪರ್ಪಸ್ಸಿಗೆ ಚೆಕ್ ಮಾಡಿದರೆ ಬೆಸ್ಟಾಗಿರುತ್ತೆ. ಇದು ಮಾಡೆಲ್ ನಂಬರ್ ತೋರಿಸ್ತೇನೆ ಇವಾಗ, ಯಾವ ಮಾಡೆಲ್ ನಂಬರ್ ಅಂತ. 75V6C. ಇದರಲ್ಲಿ ನಿಮಗೆ ವಾಲ್ ಮೌಂಟ್ ಬ್ಯಾಕ್ ಸೈಡಲ್ಲಿ ಬರುತ್ತೆ. ಅಲ್ಲಿ ಮಾಡೆಲ್ ನಂಬರದ್ದು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ 4 ಹೋಲ್ಸ್ ಇರುತ್ತೆ. ಅಲ್ಲಿ ನಿಮಗೆ ವಾಲ್ ಮೌಂಟು ಫಿಕ್ಸ್ ಮಾಡ್ಬೋದು. ವಾಲ್ ಮೌಂಟಲ್ಲಿ 2 ಇರುತ್ತೆ. ಕಸ್ಟಮರ್ಗೆ ಇಲ್ಲಿ ಫಿಕ್ಸ್ ಮಾಡಿ ಕೊಡಬೇಕು. ಪ್ಲಸ್ ಇದರಲ್ಲಿ ನೋಟಿಸ್ ಮಾಡೋದೇನೆಂದರೆ, ಮಿಡ್ಲಲ್ಲಿ ಯಾವತ್ತೂ ಪ್ಲಗ್ ಪಾಯಿಂಟ್ ಕೊಡಬಾರ್ದು. ಮಿಡ್ಲಲ್ಲಿ ಪ್ಲಗ್ ಪಾಯಿಂಟ್ ಕೊಟ್ಟರೆ ನಿಮಗೆ ಫಿಕ್ಸ್ಡ್ ವಾಲ್ ಮೌಂಟ್ ಹಾಕಿದರೆ ನಿಮಗೆ ಅದು ಯೂಸ್ ಮಾಡಲಿಕ್ಕಾಗಲ್ಲ, ಸುಮ್ಮನೆ ಡಮ್ಮಿ ಆಗಿ ಹೋಗುತ್ತೆ. ಅದು ಇವಾಗ ಸೇಮ್ ಈ ಕಸ್ಟಮರ್ಗೂ ಸೇಮ್ ಅದೇ ಥರ ಪ್ರಾಬ್ಲಮ್ ಆಗಿದೆ. ಫಿಕ್ಸ್ಡ್ ವಾಲ್ ಮೌಂಟ್ ಹಾಕ್ತಾ ಇದ್ದಾರೆ, ಅದಕ್ಕೋಸ್ಕರ ಅದು ಅವರು ಯೂಸ್ ಮಾಡೋದು. ಇದು ಹೊಸದಾಗಿ ಆಫೀಸ್ ಓಪನ್ ಆಗ್ತಾಯಿದೆ ಕಸ್ಟಮರ್ದು. ಆಫೀಸಲ್ಲಿ ಇದು ಯೂಸ್ ಮಾಡಲಿಕ್ಕೆ ಕಾನ್ಫರೆನ್ಸ್ ರೂಮಲ್ಲಿ. ಇವಾಗ ವಾಲ್ ಮೌಂಟ್ ಫಿಕ್ಸ್ ಮಾಡಿದೆ, ಬ್ಯಾಕ್ ಸೈಡ್ ಇದ್ದು TV ಬ್ಯಾಕ್ ಸೈಡಲ್ಲಿ. ಅದರಲ್ಲಿ ಉಕ್ಸ್ ಥರ ಇರುತ್ತೆ. ಆ ಉಕ್ಸಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಬೇಕು. ಆ ಉಕ್ಸಲ್ಲಿ ಏನಾದರೂ ಕೂತ್ಕೊಳ್ಳಿಲ್ಲ ಅಂದರೆ TV ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಇವಾಗ ಆಲ್ರೆಡಿ ನಾನು ಫಿಕ್ಸ್ ಮಾಡಿದೆ, ತೋರಿಸ್ತೇನೆ. ಇದು ವಾಲ್ ಮೌಂಟ್ ಫಿಕ್ಸ್ ಆಗಿರುತ್ತೆ. ನಿಮಗೆ ತುಂಬ ಗ್ಯಾಪ್ ಏನಿರಲ್ಲ, ಜಸ್ಟ್ ಒಂದು 1/2 ಇಂಚ್ ಗ್ಯಾಪ್ ಇರುತ್ತೆ, ಜಾಸ್ತಿ ಗ್ಯಾಪ್ ಇರಲ್ಲ. ಏನಂದರೆ ನೀವು HDMI ಪೆನ್ ಡ್ರೈವ್ ಏನೋ ಹಾಕಬೇಕಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇದು ನಿಮಗೆ TCLಯಿಂದ ಫ್ರೀ ಆಫ್ ಕಾಸ್ಟ್ ಆಗಿ ಕೊಡ್ತಾರೆ ವಾಲ್ ಮೌಂಟು. ಓಕೆ, ಇವಾಗ ಅದನ್ನು ತೆಗೆದ್ಬಿಟ್ಟು ಹ್ಯಾಂಗ್ ಮಾಡ್ತೇವೆ. ಅಂದರೆ ಹ್ಯಾಂಗ್ ಮಾಡುವಾಗ ವೀಡಿಯೋ ತೆಗಿಲಿಕ್ಕೆ ಆಗೋಲ್ಲ, ಜಸ್ಟ್ ಹ್ಯಾಂಗ್ ಮಾಡಿದೆ. ಪ್ಲಸ್ ಇದರಲ್ಲಿ ನಿಮಗೆ ಒಂದು ಸಿಂಗಲ್ ಬಟನ್ ಕೊಟ್ಟಿರ್ತಾರೆ, ಜಸ್ಟ್ ಆನ್ ಆಫ್ ಮಾಡಲಿಕ್ಕೆ. ಒಂದೊಂದು ಸಲ ರಿಮೋಟ್ ಆನ್ ಆಫ್ ಆಗಿಲ್ಲ ಅಂದರೆ ನೀವು ಇಲ್ಲಿಂದ ಮಾಡ್ಬೋದು, ಆನ್ ಆಫ್ ಮಾಡ್ಬೋದು. TCL ಅಂತ ಬಂತು. ನಿಮಗೆ ಇದು ಓಪನ್ ಪ್ಲೇಸ್ ಆದ್ದರಿಂದ ಅಷ್ಟು ಬ್ರೈಟ್ನೆಸ್ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಬ್ಯಾಕ್ ಸೈಡಲ್ಲಿ ತುಂಬ ಬ್ರೈಟ್ನೆಸ್ ಇದೆ. ಓಪನ್ ಪ್ಲೇಸ್ ಆದಕ್ಕೆ ನಿಮಗೆ ಅದು ಬ್ರೈಟ್ನೆಸ್ ಅಷ್ಟು ಗೊತ್ತಾಗ್ತಾ ಇಲ್ಲ.
ಎಕ್ಸಾಂಪಲ್ ಇವಾಗ ಮತ್ತೆ ರೈಟ್ ಸೈಡಿಗೆ ಹೋಗ್ತೇನೆ. ರೈಟ್ ಸೈಡ್ ಹೋದಾಗ ನಿಮಗೆ ಜಸ್ಟು ಕ್ಲಾರಿಟಿ ಗೊತ್ತಾಗುತ್ತೆ. ಇಲ್ಲಾಂದರೆ ಔಟ್ ಸೈಡ್ ಇದ್ದು ನಿಮಗೆ ಬ್ರೈಟ್ನೆಸ್ಸು ಟಿ ವಿಗೆ ಡೈರೆಕ್ಟ್ ಹೊಡಿತಾ ಇರುತ್ತೆ. ಇದು ಗೂಗಲ್ ಟಿ ವಿ ಆಗಿರುತ್ತೆ. ಮೊದಲು ಬೇಸಿಕಲ್ಲಿ ಸೆಟಪ್ ಮಾಡಬೇಕು, ಆಮೇಲೆ ಗೂಗಲು ಅದಕ್ಕೆ ಇಮೇಲ್ ಐ ಡಿ ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಮಾಡಬೇಕು. ಇದು ಸೆಟ್ಟಿಂಗು ನೀವು ಬೇಕಂದರೆ ಗೊತ್ತಿದ್ದರೆ ಮಾಡ್ಬೋದು, ಇಲ್ಲಾಂದರೆ ಟೆಕ್ನಿಷಿಯನ್ ಮಾಡಿಕೊಡ್ತಾರೆ. ಇಂಗ್ಲೀಷ್ ಸೆಲೆಕ್ಟ್ ಮಾಡಬೇಕು. ಮೊದಲು ಇಂಗ್ಲೀಷ್ ಇಂಡಿಯಾ ಅಂತ ಇರುತ್ತೆ ಅದರಲ್ಲಿ, ಅದು ಸೆಲೆಕ್ಟ್ ಮಾಡಿದರೆ ನಿಮ್ಗೆ ಕರೆಕ್ಟಾಗಿರುತ್ತೆ. ಬೇರೆ ಲ್ಯಾಂಗ್ವೇಜ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನೀವು ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ, ಕೆಳಗಡೆ ಡೌನಲ್ಲಿ ಇಂಡಿಯಾ ಅಂತ ಬರುತ್ತೆ. ಇದರಲ್ಲಿ ಟೈಪಿಂಗ್ ಆಪ್ಷನ್ ಇರೋಲ್ಲ, ಇಂಡಿಯಾ ಎಲ್ಲ ಟೈಪ್ ಮಾಡಲಿಕ್ಕಾಗಲ್ಲ, ಸೆಲೆಕ್ಟ್ ಮಾಡಲೇಬೇಕು. ಬೇಸಿಕ್ ಮಾಡಿಬಿಟ್ಟು ಆಮೇಲೆ ನೀವು ವೈಫೈ ಆಮೇಲೆ ಕನೆಕ್ಟ್ ಮಾಡಿ. ಫಸ್ಟೇ ನೀವು ಕನೆಕ್ಟ್ ಮಾಡಿದರೆ ನಿಮಗೆ ಅಪ್ಡೇಟು ಜಾಸ್ತಿ ಕೇಳುತ್ತೆ, ಅದಕ್ಕೋಸ್ಕರ ಆಮೇಲೆ ಕನೆಕ್ಟ್ ಮಾಡಿ. ಲ್ಯಾಪ್ಟಾಪ್ ಕೊಡಿ. ಪ್ಲಸ್ ಇದರಲ್ಲಿ ನಿಮಗೆ ಬ್ಲೂಟೂತ್ ರಿಮೋಟ್ ಬರುತ್ತೆ. ಬ್ಲೂಟೂತ್ ನೀವು ಹೋಮ್ ಬಟನ್ ಮತ್ತು ಮಿಡಲ್ ಬಟನ್ ಪ್ರೆಸ್ ಮಾಡಿಡಬೇಕು. ಅದು ನೀವು ಒಂದು 10 ಸೆಕೆಂಡ್ ಪ್ರೆಸ್ ಮಾಡಿಟ್ರೆ ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ. ನೆಕ್ಸ್ಟ್ ಆಲ್ ಸೆಲೆಕ್ಟ್ ಮಾಡಿ, ಅಗ್ರಿ ಕೊಡಿ, ಅಗೇನ್ ಅಗ್ರಿ ಕೊಡಿ, ನೆಕ್ಸ್ಟ್ ಮಾಡಿ, ಡನ್. ಇದರಲ್ಲಿ ನಿಮಗೆ ಸ್ಕ್ರೀನಲ್ಲಿ ಕವರ್ ಇರುತ್ತೆ. ಸ್ಕ್ರೀನ್ ಏನು ಸ್ಕ್ಯಾಚಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಕವರ್ ಕೊಟ್ಟಿರ್ತಾರೆ. ಇದು ಏನಂದರೆ ಕೆಲವರು ಇಡ್ಲಿ ಕೇಳ್ತಾರೆ. ಬ್ರ್ಯಾಂಡ್ ಅವ್ರದ್ದು ಏನಂದರೆ ಸ್ಕ್ರೀನ್ 100% ರಿಮೂವ್ ಮಾಡಲೇಬೇಕು. ಯಾಕೆಂದರೆ ಒಂದೊಂದು ಟಿ ವಿಯಲ್ಲಿ ಅಲ್ಲಿಗೆ ನೀವು ಟಿ ವಿ ನೋಡ್ತಾ ಇದ್ದರೆ ಮೆಲ್ಟ್ ಆಗೋ ಅಂಟುವ ಚಾನ್ಸಸ್ಸು ಇರುತ್ತೆ. ಅದಕ್ಕೋಸ್ಕರ ಮೊದಲು ಹೇಳ್ತಾರೆ ಇನ್ಸ್ಟಾಲೇಷನ್ ಟೈಮಲ್ಲಿ ಅದು ತೆಗಿಲೇಬೇಕು ಅಂತ. ಇವಾಗ ಸೆಟ್ಟಿಂಗ್ ಹೋಗ್ಬಿಟ್ಟು ಅಲ್ಲಿ ನೆಟ್ ವೈಫೈ ಇರುತ್ತೆ. ಕಸ್ಟಮರ್ ಮನೇಲಿ ವೈಫೈ ಇದೆ, ಅವ್ರು ಜಸ್ಟ್ ವೈಫೈ ಆ್ಯಡ್ ಮಾಡ್ತಾರೆ. ನೀವು ಸ್ಕ್ರೀನ್ ಮೇಲಿರುವ ಕವರ್ ತೆಗಿಲೇಬೇಕು. ಅದು ತೆಗಿಯುವಾಗ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ತೆಗಿಬೋದು. ಆಲ್ಮೋಸ್ಟ್ ಟೆಕ್ನಿಷಿಯನ್ ಅವರೇ ವಿಸಿಟ್ ಮಾಡಿಬಿಟ್ಟು ಅವರೇ ಇನ್ಸ್ಟಾಲ್ ಮಾಡಿದ್ರೆ ಅವ್ರು ಕೇರ್ಫುಲ್ಲಾಗಿ ತೆಗಿತಾರೆ. ನೀವೇನಾದರೂ ಮಾಡಬೇಕಂದ್ರೆ ಸ್ಕ್ರೀನದು ಕವರ್ ತೆಗಿಲೇಬೇಕು. ಅಂದರೆ ಕೆಲವರು ಹೇಳ್ತಾರೆ ಇಲ್ಲ ಇರಲಿ ಪರವಾಗಿಲ್ಲ, ಸ್ಕ್ರ್ಯಾಚ್ ಆಗುತ್ತೆ, ಇಲ್ಲಾಂದರೆ ಡಸ್ಟ್ ಆಗುತ್ತೆ ಅಂತ. ಆ ಥರ ಇಡಬಾರ್ದು. ಮತ್ತು ನಿಮ್ಮ ಮೇಲೆ ಚಾಯ್ಸ್ ಆಗಿರುತ್ತೆ. ಏನಾದರೂ ಫೀಚರಲ್ಲಿ ಲೈನ್ಸ್ ಬಂತು, ಅಲ್ಲಿಗೆ ಮೆಲ್ಟ್ ಆಯಿತು ಅಂತಂದರೆ ವ್ಯಾರಂಟಿ ಕ್ಲೈಮ್ ಬರೋಲ್ಲ ಯಾವತ್ತು. ಒಂದು ನಿಮಿಷ, ಕಸ್ಟಮರ್ ಪಾಸ್ವರ್ಡ್ ಹಾಕ್ತಾ ಇದ್ದಾರೆ. ಕಸ್ಟಮರಿಗೆ ಎಲ್ಲಿದೆ ಅಂತ ಗೊತ್ತಾಗಿಲ್ಲ, ಅದಕ್ಕೋಸ್ಕರ ಜಸ್ಟ್ ಹೋಗ್ತಾ ಇದ್ದಾರೆ, ತೋರಿಸ್ಬಿಡಿ. ಇದರಲ್ಲಿ ನಿಮಗೆ ಜಸ್ಟ್ ಒಂದು ಮ್ಯಾನ್ಯಲ್ ಆಗಿ ಟೈಪ್ ಮಾಡೋ ಥರ ಇರುತ್ತೆ. ನೀವು ಬೇಕಂದರೆ ಇದಕ್ಕೆ ಮೌಸ್ ಹಾಕ್ಬಿಟ್ಟು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಲ್ಯಾಪ್ಟಾಪ್ ಏನಾದರೂ ಹಾಕ್ಬಿಟ್ಟು ಮೌಸ್ ಹಾಕ್ಬಿಟ್ಟು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಲ್ಯಾಪ್ಟಾಪ್ ಕೀಬೋರ್ಡ್ ಬರುತ್ತಲ್ವ, ಒಂದು ಕೀಬೋರ್ಡ್ ಹಾಕ್ಬಿಟ್ಟು ಸಹ ಯೂಸ್ ಮಾಡಿ. USB ಕನೆಕ್ಟ್ ಮಾಡಿಬಿಟ್ಟು ಕೀಬೋರ್ಡ್ ಯೂಸ್ ಮಾಡ್ಬೋದು, ಮೌಸು ಯೂಸ್ ಮಾಡ್ಬೋದು. ಅದು ಸ್ವಲ್ಪ ನಿಮಗೆ ಟೈಪಿಂಗ್ ಸ್ಪೀಡ್ ಆಗುತ್ತೆ ಅಷ್ಟೇ. ಇದರ ಸೆಟ್ಟಿಂಗ್ ಏನಂತಂದರೆ ಜಸ್ಟು ಕನೆಕ್ಟ್ ಆಯಿತು ಕಸ್ಟಮರ್ದು ವೈಫೈ. ನಾರ್ಮಲಾಗಿ ಕಸ್ಟಮರ್ಗೆ ಆಲ್ಮೋಸ್ಟ್ ಸೆಟ್ಟಿಂಗ್ ಗೊತ್ತಿದೆ ಅಂತ ಹೇಳಿದರು, ಆದರೂ ಒಂದು ಸಲ ಎಕ್ಸ್ಪ್ಲೈನ್ ಮಾಡಿದೆ ಕಸ್ಟಮರಿಗೆ. ಯಾವ ಥರ ಅಂದರೆ ಸೆಟ್ಟಿಂಗ್ ಹೋದರೆ ಸೆಟಪ್ ಗೂಗಲ್ ಆಮೇಲೆ ಮಾಡಿದರೆ ಚೆನ್ನಾಗಿರುತ್ತೆ. ಸೆಟ್ಟಿಂಗ್ ಹೋಗಿ ಜಸ್ಟ್ ಅಲ್ಲಿ ವೈಫೈ ಇರುತ್ತೆ, ಬೇಕಂದರೆ ವೈಫೈ ಬ್ಲೂಟೂತ್ ಅಲ್ಲಿಯೇ ಬರುತ್ತೆ. ಪಿಕ್ಚರ್ ಚೇಂಜಸ್ ಬೇಕಂದರೆ ಪಿಕ್ಚರ್ ಕ್ವಾಲಿಟಿ ಚೇಂಜಸ್ ಮಾಡ್ಬೋದು. ಕಸ್ಟಮರ್ ಅದೆಲ್ಲ ಗೊತ್ತಿದೆ ಅಂತ ಹೇಳಿದ್ರೆ ಇಲ್ಲಿ ನೆಕ್ಸ್ಟು ಇನ್ಪುಟ್ ಬಂದರೆ ಬೇಕಾದರೆ ಹೆರ ಮಾರ್ಕ್ ಇರುತ್ತೆ. ಇನ್ಪುಟ್ ಬಂದರೆ ನಿಮಗೆ ಇಲ್ಲಿ 3 HDMI ಕೇಬಲ್ ಕೊಡ್ತಾರೆ. ಏನಾದರೂ ಸೆಟಪ್ ಬಾಕ್ಸು, ಹೋಮ್ ಥಿಯೇಟ್ರು, ಲ್ಯಾಪ್ಟಾಪು ಇನ್ಪುಟ್ ಏನಿದೆ ಅದು ಮಾಡ್ಬೋದು. ಇನ್ಬಿಲ್ಟ್ ನೆಟ್ಫ್ಲಿಕ್ಸ್ ಪ್ರೈಮ್ ವಿಡಿಯೋ ಬೇಸಿಕಲ್ಲಿ ಕೊಡ್ತಾರೆ. ಯೂಟ್ಯೂಬು ನೀವು ಮೀಡಿಯಾ ಪ್ಲೇಯರ್ಗೆ ಹೋದರೆ ನೀವು ಪೆನ್ ಡ್ರೈವ್ ಏನಾದರೂ ಹಾಕಿದರೆ ನಿಮಗೆ ಯೂಸ್ ಆಗುತ್ತೆ. ಇದು ನಿಮಗೆ ಹೋಮ್ ಸ್ಕ್ರೀನ್ ಇರುತ್ತೆ. ಇದು ಬೇಸಿಕ್ಕಾಗಿರುತ್ತೆ. ಗೂಗಲ್ ಟಿ ವಿ ಬೇಕಂದರೆ ನಿಮ್ಮದು ಇಮೇಲ್ ಐ ಡಿ ಪಾಸ್ವರ್ಡ್ ಹಾಕ್ಬಿಟ್ಟು ಆಮೇಲೆ ಲಾಗಿನ್ ಮಾಡಬೇಕು. ಆವಾಗ ನಿಮಗೆ ಗೂಗಲ್ ಟಿ ವಿ ಕನೆಕ್ಟ್ ಆಗುತ್ತೆ. ಜಸ್ಟ್ ಯೂಟ್ಯೂಬ್ ಪ್ಲೇ ಮಾಡ್ತಿದ್ದಾರೆ ಅಂದರೆ ಸ್ವಲ್ಪ ಕ್ಲಾರಿಟಿ ಸೌಂಡು ಚೆಕ್ ಮಾಡಬೇಕು. ಇನ್ಸ್ಟಾಲೇಷನ್ ಟೈಮಲ್ಲಿ ಅದು ಮಾಡಲೇಬೇಕಾಗುತ್ತೆ. ಅಂದರೆ ಇನ್ಸ್ಟಾಲೇಷನ್ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಆವಾಗಲೇ ರಿಜೆಕ್ಟ್ ಮಾಡುವ ಆಪ್ಷನ್ ಬರುತ್ತೆ. ಇಲ್ಲಂತಂದರೆ ನೀವು ಮತ್ತೆ ಅಗೇನು ರಿಜಿಸ್ಟರ್ ಮಾಡಬೇಕು ಕಂಪ್ಲೇಂಟು. ಅಗೇನ್ ಟೆಕ್ನಿಷಿಯನ್ ವಿಸಿಟ್ ಮಾಡಿಬಿಟ್ಟು ವೀಡಿಯೋ ಪ್ಲೇ ಮಾಡಿ ವೀಡಿಯೋ ಎಲ್ಲ ತೆಗೆದುಬಿಟ್ಟು ಆಮೇಲೆ ಅಪ್ಲೈ ಮಾಡಬೇಕು. ನಿಮಗೆ ಯೂಟ್ಯೂಬ್ ಮಾತ್ರ ವಿದೌಟ್ ಸೈನಿನಲ್ಲಿ ಓಪನ್ ಆಗುತ್ತೆ. ನೀವು ನೆಟ್ಫ್ಲಿಕ್ಸು, ಪ್ರೈಮ್ ವಿಡಿಯೋ ಬೇರೆ ಏನಾದರೂ ಯೂಸ್ ಮಾಡಬೇಕಂದ್ರೆ ನಿಮಗೆ ವಿತ್ ಸೈನ್ ಇನ್ ಬೇಕೇ ಬೇಕು. ಕಸ್ಟಮರ್ಗೆ ಒಂದು 8K ವೀಡಿಯೋ ಪ್ಲೇ ಮಾಡ್ತಿದ್ದೇವೆ. ಇವಾಗ ನಿಮಗೆ ಆಲ್ಮೋಸ್ಟ್ ಕ್ಲಿಯರ್ ಕಾಣಲ್ಲ, ಅಂದರೆ ಮುಂದ್ಗಡೆ ಅದರದ್ದು ಸ್ಕ್ರೀನ್ ಫುಲ್ ಕವರ್ ಇರುತ್ತೆ. ಕವರ್ ಇವಾಗ ನಾನು ರಿಮೂವ್ ಮಾಡ್ತೇನೆ.
ರಿಮೂವ್ ಮಾಡಿಬಿಟ್ಟು ಮತ್ತೆ ನಿಮಗೆ ಆಮೇಲೆ ವೀಡಿಯೋ ತೋರಿಸ್ತೇನೆ, ನಿಮಗೆ ಕಂಪೇರಿಟಿವ್ ಗೊತ್ತಾಗುತ್ತೆ. ಇವಾಗ ಯಾವ ಥರ ವೀಡಿಯೋ ತೋರಿಸ್ತಾ ಇದೆ ಮತ್ತೆ ಯಾಕಂದರೆ ಆ ಕವರ್ ಇದ್ರೂ ನಿಮಗೆ ಆ ಲೈಟ್ಸ್ ಇರುತ್ತಲ್ವ, ಆ ಲೈಟ್ಸ್ ಫೋಕಸ್ ಜಾಸ್ತಿ ನಿಮಗೆ ಏನಾದರೂ ಬ್ಯಾಕ್ಗ್ರೌಂಡಲ್ಲಿ ಲೈಟ್ ಇದ್ದರೆ ಫೋಕಸ್ ಸಹ ಕರೆಕ್ಟಾಗಿ ಬರೋಲ್ಲ, ಕ್ಲಾರಿಟಿ ಗೊತ್ತಾಗಲ್ಲ. ಓಕೆ, ಅದು ವೀಡಿಯೋ ಬಂದರೆ ನಾನು ಅದು ರಿಮೂವ್ ಮಾಡ್ತೇನೆ. ರಿಮೂವ್ ಮಾಡಿದರೆ ನಿಮಗೆ ಕರೆಕ್ಟಾಗಿ ಕಾಣುತ್ತೆ. ಅದರಲ್ಲಿ ಸ್ಕಿಪ್ ಅಂತ ಆಪ್ಷನ್ ಬರುತ್ತೆ. ಸ್ಕಿಪ್ ನೀವು ರಿಮೋಟಲ್ಲಿ ಮಿಡಲ್ ಬಟನ್ ಪ್ರೆಸ್ ಮಾಡಿದ್ರೆ ಅಂದರೆ ಓಕೆ ಬಟನ್ ಪ್ರೆಸ್ ಮಾಡಿದ್ರೆ ಸ್ಕಿಪ್ ಆಗುತ್ತೆ. ಇವಾಗ ವೀಡಿಯೋ ಪ್ಲೇ ಮಾಡ್ತಿದ್ದೇನೆ. ನಿಮಗೆ ಕ್ಲಾರಿಟಿ ಅಷ್ಟು ಗೊತ್ತಾಗಲ್ಲ, ಯಾಕೆಂದರೆ ಮುಂದ್ಗಡೆ ಕವರ್ ಇದೆ ಮತ್ತು ಬ್ಯಾಕಲ್ಲಿ ಅಷ್ಟು ಲೈಟ್ಸ್ ಇದೆ ಅವ್ರದ್ದು, ಆ ಲೈಟ್ಸಿಂದ ಗೊತ್ತಾಗಲ್ಲ. ನಾನು ಜಸ್ಟ್ ಅದ್ರ ಕವರ್ ರಿಮೂವ್ ಮಾಡ್ತೇನೆ ಒಂದು ನಿಮಿಷಕ್ಕೆ, ಅಂದರೆ ಅಲ್ಲಿ ಇಟ್ಬಿಟ್ಟು ಕವರ್ ರಿಮೂವ್ ಮಾಡಬೇಕು. ಯಾಕಂದರೆ ಸೌಂಡ್ ಇದೆ, ಅದೇ ಸೌಂಡ್ ನಾನು ಮ್ಯೂಟ್ ಮಾಡಿದ್ದೇನೆ, ಇದರಲ್ಲಿ ವೀಡಿಯೋದಲ್ಲಿ ಮ್ಯೂಟ್ ಮಾಡಿದ್ದೇನೆ. ಕವರ್ ರಿಮೂವ್ ಮಾಡ್ತಿದ್ದೇನೆ. ಅದು ಕವರ್ ರಿಮೂವ್ ಮಾಡುವಾಗ ಮೊದಲು 3 ಸೈಡಲ್ಲಿ ಕವರ್ದು ಬರುತ್ತೆ. 3 ಸೈಡು ಕವರ್ ಮೊದಲು ರಿಮೂವ್ ಮಾಡಿ ಆಮೇಲೆ ಫ್ರಂಟಲ್ಲಿ ಕವರ್ ರಿಮೂವ್ ಮಾಡಬೇಕು. ನೀವು ಫಸ್ಟೇ ಮಿಡ್ಲು ರಿಮೂವ್ ಮಾಡಲಿಕ್ಕೆ ಹೋದರೆ ಆಗಲ್ಲ, ಅದು ರಿಮೂವ್ ಆಗಲ್ಲ. ಪ್ಲಸ್ ನಿಮಗೆ ಡಿಸ್ಪ್ಲೇ ಗಮ್ಮಲ್ಲಿ ಅಂಟಿಸಿರ್ತಾರೆ. ಇದು ಬೆಝರ್ಲೆಸ್ ಡಿಸ್ಪ್ಲೇ ಬರುತ್ತೆ, ಬ್ರೆಝರ್ ಏನಿರಲ್ಲ. ಫುಲ್ಲು ನಿಮಗೆ ಟಿ ವಿ ಡಿಸ್ಪ್ಲೇಯಲ್ಲಿ ಫುಲ್ ಡಿಸ್ಪ್ಲೇ ಇರುತ್ತೆ. ಅಂದರೆ ಅದು ಬ್ಯಾಕಲ್ಲಿ ಗಮ್ ಹಾಕ್ಬಿಟ್ಟು ಅದು ಇದು ಮಾಡ್ತಾರೆ, ಪೇಸ್ಟ್ ಮಾಡಿ ಇರ್ತಾರೆ ಆ ಥರ. ಒಂದು ನಿಮಿಷ ಕವರ್ ತೆಗೆದು ಸ್ಕಿಪ್ ಮಾಡಿದ್ರೆ ಇವಾಗ ಕ್ಲಾರಿಟಿ ನೋಡಿ. ನಿಮಗೆ ಕವರ್ ರಿಮೂವ್ ಮಾಡಿದೆ, ಚೆನ್ನಾಗಿದೆ ಕ್ಲಾರಿಟಿ. ಇದೇ ಥರ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.